ಬಿಜೆಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಇವತ್ತು ತಿರುಪತಿಗೆ ಭೇಟಿ ಕೊಟ್ಟಿದ್ದಾರೆ. ಇದೇ ಫೆಬ್ರವರಿ 7ಕ್ಕೆ ಸ್ವಾಮೀಜಿಯ ಹುಟ್ಟುಹಬ್ಬ ಹಿನ್ನೆಲೆ ಟಿಟಿಡಿ ವತಿಯಿಂದಲೇ ವಿಶೇಷವಾಗಿ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಇನ್ನು ಟಿಟಿಡಿ ಆತಿಥ್ಯಕ್ಕೆ ಸ್ವಾಮೀಜಿಗಳು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಿಜಿಎಸ್ ಮತ್ತು ಎಸ್ಜೆಬಿ ಸಮೂಹ ಶಿಕ್ಷಣ ಸಂಸ್ಥೆಗಳ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ಡಾಕ್ಟರ್ ಪ್ರಕಾಶನಾಥ ಸ್ವಾಮೀಜಿಗಳು ಇದೇ ಫೆಬ್ರವರಿ 7ಕ್ಕೆ 60ನೇ ಹುಟ್ಟುಹಬ್ಬ ಆಚರಿಸಿಕೊಳ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಕಾಶನಾಥ ಸ್ವಾಮೀಜಿಗಳು ತಿರುಪತಿಗೆ ಭೇಟಿ ನೀಡಿ ತಿಮ್ಮಪ್ಪನ ದರ್ಶನ ಪಡೆದರು. ಪ್ರಕಾಶನಾಥ ಸ್ವಾಮೀಜಿಗಳು ತಿರುಪತಿಗೆ ಬರ್ತಿದ್ದಂತೆ ರಸ್ತೆಯ ಇಕ್ಕೆಲಗಳಲ್ಲಿ ಸ್ವಾಮೀಜಿಗೆ ಬ್ಯಾನರ್ಗಳು ತುಂಬು ಹೃದಯದಿಂದ ಸ್ವಾಗತಿಸಿದವು. ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ ಮಾಡಿದ್ದ ಪ್ರಕಾಶನಾಥ ಸ್ವಾಮೀಜಿಗಳನ್ನ ಏರ್ಪೋರ್ಟ್ನಲ್ಲಿ ಟಿಟಿಡಿ ವತಿಯಿಂದ ಹೂಗುಚ್ಛ ನೀಡಿ ಸ್ವಾಗತಿಸಿ ತಿಮ್ಮಪ್ಪನ ದರ್ಶನ ವ್ಯವಸ್ಥೆ ಮಾಡಿದ್ರು. ಇದೇ ತಿಂಗಳ 7ರಂದು ತಮ್ಮ ಹುಟ್ಟುಹಬ್ಬ ಇರೋದ್ರಿಂದ ಜನ್ಮದಿನಾಚರಣೆಗೂ ಮುನ್ನವೇ 7 ಬೆಟ್ಟಗಳ ಒಡೆಯ ಸಾಕ್ಷಾತ್ ವೆಂಕಟೇಶ್ವರನ ದರ್ಶನ ಪಡೆದ್ರು. ಸದಾ ಗೋವಿಂದನ ಸ್ಮರಣೆ ಮಾಡುವ ಗುರುಗಳು ಆಗಾಗ ತಿರುಪತಿಗೆ ಭೇಟಿ ಕೊಟ್ಟು ತಿಮ್ಮಪ್ಪನ ಆರಾಧನೆ ಮಾಡ್ತಿರ್ತಾರೆ. ಹಾಗೆಯೇ ಇವತ್ತು ಕೂಡ ಗೋವಿಂದನ ದರ್ಶನ ಪಡೆದು ಪುನೀತರಾದರು. ಜೊತೆಗೆ ಟಿಟಿಡಿ ಆತಿಥ್ಯಕ್ಕೆ ಸಂತಸ ವ್ಯಕ್ತಪಡಿಸಿದ್ರು. ನನಗೆ 60 ವರ್ಷ ಆಗಿದೆ ಅಂತ ಹೇಳೋದಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ದೇವರು ಏನು ಕೊಡ್ದಿದ್ರು ಆಯುಷ್ಯು ಆರೋಗ್ಯ ಕೊಡಬೇಕು. ಆ ಆಯುಷ್ಯು ಆರೋಗ್ಯ ಎರಡೂ ಕೊಡು ಅಂತ ಕೇಳಲಿಕ್ಕೆ ವೆಂಕಟೇಶ್ವರ ಸನ್ನಿಧಿಗೆ ಹೋಗಿದ್ದೆ. ತುಂಬ ಚೆನ್ನಾಗಿ ದರ್ಶನ ಆಯಿತು. ಹಾಗೆ ಮಾತಾಡ್ತಾ ಅಲ್ಲಿನ ಅಧಿಕಾರಿಗಳು ಸ್ವಾಮೀಜಿ ನಿಮ್ಮ ಬರ್ತ್ಡೇಗೆ ಬಾಲಾಜಿನೇ ನಿಮ್ಮ ಹತ್ರ ಕಳಿಸ್ಕೊಡ್ತೀವಿ ಅಂದರು. ಅದಕ್ಕೆ ಅಷ್ಟು ಸಂತೋಷ ಯಾವುದಕ್ಕೂ ಮಿತಿ ಇಲ್ಲ, ಅಷ್ಟು ಸಂತೋಷ ಆಯಿತು. ತಿಮ್ಮಪ್ಪನ ದರ್ಶನ ಪಡೆದ ಬಳಿಕ ಪ್ರಕಾಶನಾಥ ಸ್ವಾಮೀಜಿಗಳು ಟಿಟಿಡಿ ಅಧ್ಯಕ್ಷ ಬಿಆರ್ ನಾಯ್ಡು ಅವರನ್ನ ಭೇಟಿಯಾಗಿ ಕೆಲಕಾಲ ಮಾತುಕತೆ ನಡೆಸಿದ್ರು. ಇದೇ ವೇಳೆ ಫೆಬ್ರವರಿ 7ರಂದು ಕೆಂಗೇರಿಯ ಬಿಜಿಎಸ್ ಮೈದಾನದಲ್ಲಿ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀನಿವಾಸ ಕಲ್ಯಾಣ ಮಹೋತ್ಸವ ನಡೆಯಲಿದೆ. ಬಿಜಿಎಸ್ ಮೈದಾನದಲ್ಲಿ ನಡೆಯುತ್ತಿರೋ ಶ್ರೀನಿವಾಸ ಕಲ್ಯಾಣ ಉತ್ಸವವನ್ನ ಸ್ವತಃ ಟಿಟಿಡಿ ತಂಡವೇ ಬಂದು ನೆರವೇರಿಸಲಿದೆ. ಸಾಮಾನ್ಯವಾಗಿ ಟಿಟಿಡಿ ತಂಡ ಬೇರೆ ಕಡೆ ಹೋಗಿ ಶ್ರೀನಿವಾಸ ಕಲ್ಯಾಣ ಉತ್ಸವ ನಡೆಸೋದು ತುಂಬಾನೇ ವಿರಳ. ಈಗ ಪ್ರಕಾಶನಾಥ ಸ್ವಾಮೀಜಿಗಳ ಹುಟ್ಟುಹಬ್ಬದ ಪ್ರಯುಕ್ತ ನಡೆಯುತ್ತಿರೋ ಶ್ರೀನಿವಾಸ ಕಲ್ಯಾಣ ಉತ್ಸವಕ್ಕೆ ಸ್ವತಃ ಟಿಟಿಡಿ ಅವರೇ ಆಗಮಿಸುತ್ತಿರುವುದು ವಿಶೇಷ. ಟಿಟಿಡಿಯಿಂದ ಬಂದು 7ನೇ ತಾರೀಕು ಬರ್ತ್ಡೇಗೆ ನಮ್ಮ ಪಂಡಿತರು ಎಲ್ಲರೂ ಸೇರಿ ಒಂದು ಚಂಡಿ ಹೋಮ ಮಾಡ್ತಾ ಇದ್ದಾರೆ. ಅದನ್ನು ಪೂರ್ಣಾವತಿ ಇಟ್ಕೊಂಡಿದ್ದೀನಿ. ಜೊತೆಗೆ ಶ್ರೀನಿವಾಸ ಕಲ್ಯಾಣ ಅವತ್ತು TDTPಯಿಂದ ಬಂದು ಇಲ್ಲಿ ಶ್ರೀನಿವಾಸನ ಅಲ್ಲಿಂದನೇ ತರ್ತಾರೆ, ಅದು ವಿಶೇಷ. ಆ ದೇವರು ನೋಡಲಿಕ್ಕೆ ಎಲ್ಲ ಯಾರು ಅಲ್ಲಿಗೆ ಹೋಗ್ಲಿಕ್ಕೆ ಆಗಲು ಅವರೆಲ್ಲ ಬಂದು ಇಲ್ಲಿ ಆ ದೇವರನ್ನ ನೋಡೋಕ್ಕೆ ತುಂಬ ಕಣ್ ತುಂಬ್ಕೋಬೋದು. ಆ ದೃಶ್ಯ ನಾವೆಷ್ಟು ಹೇಳಿದ್ರು ಸಾಲದು. ಆ ವೆಂಕಟೇಶ್ವರ ಒಲಿತಾನೆ ಅಂತ ಹೇಳ್ತಾರಲ್ಲ, ಹಾಗೆ ನನಗೆ ಒಲಿದಿರಬೇಕು. ಆ ವೆಂಕಟೇಶ್ವರನ ಸನ್ನಿಧಿ ಇಲ್ಲಿಗೆ ಬಂದು 7ನೇ ತಾರೀಕು ನಮ್ಮ BGS ಸ್ಟೇಡಿಯಂನಲ್ಲಿ ವೆಂಕಟೇಶ್ವರ ಕಲ್ಯಾಣೋತ್ಸವ ನೆರವೇರುತ್ತೆ. ಎಲ್ಲರೂ ಭಾಗವಹಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಅಕ್ಷರ ದಾಸೋಹದಿಂದಲೇ ಖ್ಯಾತಿ ಗಳಿಸಿರೋ ಪ್ರಕಾಶನಾಥ ಸ್ವಾಮೀಜಿಗಳಿಗೆ ಭಗವಂತ ಮತ್ತಷ್ಟು ಆಯುರಾರೋಗ್ಯ ನೀಡಲಿ ಎಂದು ಶುಭ ಹಾರೈಸೋಣ. ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.